ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣವಾಗುವಂತಹ ನಾವುಗಳು ಮಾಡುವ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಯಾವುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಇಂದಿನ ವಿಡಿಯೋದಲ್ಲಿ ಮಹಿಳೆಯರು ಮನೆಯಲ್ಲಿ ಮಾಡುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಕುಟುಂಬದ ಆರ್ಥಿಕ ಸ್ಥಿತಿ ಹಾಗೂ ಮನೆಯ ವಾತಾವರಣದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನು ಲಕ್ಷ್ಮೀದೇವಿಯ ಸ್ವರೂಪ ಅಂತ ಕೂಡ ಪರಿಗಣಿಸಲಾಗುತ್ತೆ. ಆದ್ದರಿಂದ ಮಹಿಳೆಯರು ಮನೆಯ ವಾಸ್ತು ನಿಯಮಗಳನ್ನು ಪಾಲಿಸೋದು ಅತ್ಯಂತ ಮುಖ್ಯ ಅಂತ ನಂಬಲಾಗಿದೆ. ಸೊ ಮನೆಗೆ ಆರ್ಥಿಕ ಸಮೃದ್ಧಿ, ಶಾಂತಿ ಮತ್ತು ಧನಲಾಭ ಆಗಬೇಕಂದ್ರೆ ಕೆಲವು ಅನಗತ್ಯವಾದ ತಪ್ಪುಗಳನ್ನು ಮಾಡಬಾರ್ದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಸೊ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸೂರ್ಯೋದಯದ ಬಳಿಕ ಹೆಚ್ಚು ಹೊತ್ತು ನಿದ್ರೆ ಮಾಡಬಾರ್ದು. ಹೌದು, ಸೂರ್ಯೋದಯದ ನಂತರ ಮಹಿಳೆಯರು ಹೆಚ್ಚು ಹೊತ್ತು ನಿದ್ರೆ ಮಾಡಬಾರ್ದು ಅಂತ ಹೇಳ್ತಾರೆ. ಬೇಗ ಬೆಳಗ್ಗೆ ಏಳುವ ರೂಢಿಯನ್ನು ಇಟ್ಕೋಬೇಕು ಅಂತ. ವಾಸ್ತು ಪ್ರಕಾರ ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದರಿಂದ ಮನೆಯಲ್ಲಿ ಶಕ್ತಿ ಹೆಚ್ಚಾಗುತ್ತೆ. ಸೂರ್ಯೋದಯದ ಬಳಿಕವೂ ಹೆಚ್ಚು ಹೊತ್ತು ನಿದ್ದೆ ಮಾಡೋದರಿಂದ ಮನೆಯ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಬೇಗ ಎದ್ದು ಸ್ನಾನ, ಪೂಜೆ ಈ ಥರ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ಮನೆಗೆ ಸಮೃದ್ಧಿ ತರುತ್ತದೆ ಅಂತ ಹಿರಿಯರು ಹೇಳ್ತಾ ಇದ್ರು. ಸೊ ಅದು ಒಂದು ನಂಬಿಕೆ ಕೂಡ ಹೌದು. ಸೊ ಇನ್ನು ನೆಕ್ಸ್ಟ್ ಎರಡನೇದು ನೋಡೋದಾದರೆ, ಕಸಬರಿಗೆ ಅಥವಾ ಪೊರಕೆಯನ್ನು ಕಾಲಿನಿಂದ ತುಳಿಬಾರ್ದು ಅಂತ ಹೇಳ್ತಾರೆ. ಸೊ ವಾಸ್ತುಶಾಸ್ತ್ರದ ಪ್ರಕಾರ ಕಸಬರಿಗೆಯಲ್ಲಿ ಲಕ್ಷ್ಮೀದೇವಿ ವಾಸ ಇರ್ತಾಳೆ ಅಂತ ನಂಬಲಾಗುತ್ತೆ. ಸೊ ಇದು ಮನೆಯಲ್ಲಿನ ಧೂಳು ಮತ್ತು ನಕಾರಾತ್ಮಕತೆಯನ್ನು ಹೊರಹಾಕಿ ಶುಚಿತ್ವವನ್ನು ತರುತ್ತೆ. ಆದ್ದರಿಂದ ಅದನ್ನು ಗೌರವದಿಂದ ಕಾಣಬೇಕು. ಕಸಬರಿಗೆಯನ್ನು ಕಾಲಿನಿಂದ ತುಳಿಯೋದಾಗಲಿ ಅಥವಾ ಅಜಾಗರೂಕತೆಯಿಂದ ಎಸೆಯೋದಾಗಲಿ ಅದನ್ನೆಲ್ಲ ಅಶುಭ ಅಂತ ಹೇಳ್ತಾರೆ. ಸೊ ಇದರಿಂದ ಮನೆಯಲ್ಲಿ ವಾಸ್ತುದೋಷ ಉಂಟಾಗಿ ಆರ್ಥಿಕ ಸಮಸ್ಯೆಗಳು ಎದುರಾಗಬಹುದು ಅಂತ ಕೂಡ ಹೇಳಲಾಗುತ್ತೆ. ಮತ್ತು ಅದನ್ನು ಯಾವತ್ತೂ ಕಸಬರಿಕೆಯನ್ನು ಹೀಗೆ ಉದ್ದ ಚಾಚಿ ಇಡಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ನೆಲಕ್ಕೆ ಸರಿಯಾಗಿ ಮಲಗಿಸಿಡಬೇಕು. ಮತ್ತು ಕಸಬರಿಕೆಯನ್ನು ಎಲ್ಲಿ ಇಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕಸಬರಿಕೆಯನ್ನು ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳ ಮಧ್ಯಭಾಗದಲ್ಲಿ ಎಲ್ಲಾದರೂ ಮಲಗಿಸಿ ಇಡಬೇಕಾಗುತ್ತೆ. ಸೊ ನೆಟ್ಟಿಗೆ ಹೀಗೆ ಉದ್ದವಾಗಿ ಇಡಬಾರ್ದು, ಮಲಗಿಸಿ ಇಡಬೇಕು ಅಂತ ಕೂಡ ಹೇಳ್ತಾರೆ. ಹಾಗೆ ಆ ಕಸಬರಿಕೆ ಯಾರಿಗೂ ಕೂಡ ಕಾಣಬಾರ್ದು. ಆ ಕಸಬರಿಗೆ ಕಾಣದಂತೆ ನಾವು ಇಡಬೇಕಾಗುತ್ತೆ. ಇದು ಕೂಡ ಒಂದು ನೆನ್ಪಿಡಬೇಕಾಗುತ್ತೆ. ಇನ್ನು ಮೂರನೇದಾಗಿ, ಸಂಜೆ ಸಮಯದಲ್ಲಿ ಕಸ ಗುಡಿಸೋದು. ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಮನೆ ಕಸ ಗುಡಿಸೋದು ಕೂಡ ಅಶುಭ ಅಂತ ಹೇಳಲಾಗುತ್ತೆ. ಸಂಜೆ ಲಕ್ಷ್ಮೀದೇವಿಯ ಆಗಮನದ ಸಮಯವಾದ್ದರಿಂದ ಆ ವೇಳೆ ಕಸ ಹೊರ ಹಾಕಿದರೆ ಮನೆಯ ಐಶ್ವರ್ಯ ಮತ್ತೆ ಕಡಿಮೆಯಾಗಿ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತದೆ ಅಂತ ಕೂಡ ಹೇಳ್ಬೋದು. ಅನಿವಾರ್ಯವಾದರೆ ಮಾತ್ರ ಗುಡಿಸಿ. ಈಗ ತುಂಬ ಏನೋ ಗುಡಿಸಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಗುಡಿಸಬಹುದು. ಬಟ್ ಆ ಕಸವನ್ನು ನಾವು ಹೊರಗಡೆ ಹಾಕಬಾರ್ದು. ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಮರುದಿನ ಅದನ್ನು ವಿಲೇವಾರಿ ಮಾಡಬೇಕು. ಇದಿಷ್ಟು ಕಸಬರಿಗೆ ಮತ್ತು ಸಂಜೆ ಕಸ ಗುಡಿಸಬಾರ್ದು ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ರಾತ್ರಿ ಪಾತ್ರೆಗಳನ್ನು ತೊಳೆಯದೆ ಬಿಡಬಾರ್ದು. ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ವಾಸವಿರುತ್ತೆ ಅಂತ ನಂಬಲಾಗಿದೆ. ಸೊ ರಾತ್ರಿ ಪಾತ್ರೆಗಳನ್ನು ಹಾಗೆ ಬಿಡೋದು ಮನೆಯ ಸಂತೋಷ ಮತ್ತು ಶಾಂತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹೀಗಾಗಿ ರಾತ್ರಿ ಬಳಸಿದ ಪಾತ್ರೆಗಳನ್ನು ಹಾಗೆಯೇ ಬಿಡುವುದು ಕೂಡ ಒಳ್ಳೆಯದಲ್ಲ. ಇದು ಮನೆಯಲ್ಲಿಯ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೊ ಬೆಳಗ್ಗೆ ಅಶುದ್ಧ ಪಾತ್ರೆಗಳನ್ನು, ಬೆಳಗ್ಗೆ ಎದ್ದಾಕ್ಷಣ ಅಶುದ್ಧ ಪಾತ್ರೆಗಳನ್ನು ನೋಡೋದು ಕೂಡ ದಾರಿದ್ರ್ಯಕ್ಕೆ ಕಾರಣವಾಗಬಹುದು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಸೊ ರಾತ್ರಿ ಎಷ್ಟೇ ಟೈಮ್ ಆದರೂ ಕೂಡ ಪಾತ್ರೆಗಳನ್ನು ವಾಶ್ ಮಾಡಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದೊಂಥರ ನಮಗೆ ಇವಾಗ ನೀರು ಕಾಯಿಸಿ ಕುಡಿಲಿಕ್ಕೆ ಹೋಗ್ತೀವಿ ಬೆಳಗ್ಗೆ, ಒಂಥರ ಕಿಚನ್ ತುಂಬ ಚೆನ್ನಾಗಿರಬೇಕು, ನೋಡೋಕ್ಕೆ ಕ್ಲೀನಾಗಿರಬೇಕು, ನೀಟಾಗಿರಬೇಕು. ಆವಾಗ ನಮಗೂ ಕೂಡ ಮನಸ್ಸಿಗೆ ಒಂಥರ ಖುಷಿ ಆಗುತ್ತಲ್ವ. ಮತ್ತು ಪಾತ್ರೆಗಳಲ್ಲೆಲ್ಲ ಒಟ್ಟಿಗೆ ಎಲ್ಲ ಪಾತ್ರೆಗಳನ್ನು ಗುಡ್ಡೆ ಹಾಕಿ ಬೆಳಗ್ಗೆ ಅದನ್ನು ನೋಡೋದಂದ್ರೆ ನಿಜವಾಗಿಯೂ ಅದೊಂಥರ ಬೇಜಾರಾಗುತ್ತೆ. ಸೊ ಪಾತ್ರೆಗಳನ್ನು ಹಾಗೆ ಬಿಡಬಾರ್ದು, ಎಲ್ಲ ತೊಳೆದಿರಬೇಕು. ಯಾಕೆಂದರೆ ರಾತ್ರಿಯಲ್ಲಿ ಅನ್ನಪೂರ್ಣೇಶ್ವರಿ ಅಲ್ಲಿ ಓಡಾಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಇದು ಹಿರಿಯರೆಲ್ಲ ಹಿಂದಿನಿಂದ ಪಾಲಿಸಿಕೊಂಡು ಬಂದ ನಿಯಮ ಇದು. ಸೊ ಪಾತ್ರೆಗಳನ್ನು ತೊಳೆದೇ ಇರಬಾರ್ದು ರಾತ್ರಿ. ಇದು ಒಂದಾಯಿತು. ನೆಕ್ಸ್ಟ್, ಬಾಗಿಲಿಗೆ ಕಾಲಿನಿಂದ ಒದೆಯೋದು. ಮನೆಯ ಬಾಗಿಲನ್ನು ಕಾಲಿನಿಂದ ತಳ್ಳೋದು, ಆ ಬಾಗಿಲನ್ನು ಕೂಡ
ಕಾಲಿನಿಂದ ತಳ್ಳೋದಾಗಲಿ ಅಥವಾ ಒದೆಯೋದನ್ನಾಗಲಿ ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಬಾಗಿಲಿನ ಕಡೆಗೆ ಕಾಲು ಚಾಚಿ ಮಲಗೋದು ಸಹ ಒಳ್ಳೆಯದಲ್ಲ. ಹೀಗೆ ಮಾಡೋದರಿಂದ ಲಕ್ಷ್ಮೀದೇವಿ ಮನೆಯಿಂದ ದೂರವಾಗಬಹುದು ಅನ್ನೋ ವಾಸ್ತು ನಂಬಿಕೆ ಇದೆ. ಸೊ ಇದರಿಂದ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಬಾಗಿಲಿನ ಕಡೆ ಕಾಲು ಹಾಕಿ ಯಾವತ್ತೂ ಕೂಡ ಮಲಗಬಾರ್ದು. ಮತ್ತು ಮನೆ ಬಾಗಿಲನ್ನು ಯಾವತ್ತೂ ಕೂಡ ಗೌರವದಿಂದ ಕಾಣಬೇಕು, ಪೂಜ್ಯ ಭಾವನೆಯಿಂದ ಕಾಣಬೇಕು. ಯಾವತ್ತೂ ಕೂಡ ಕಾಲಿನಿಂದ ತಳ್ಳಬಾರ್ದು ಅನ್ನೋದನ್ನು ನೆನಪಿನಲ್ಲಿಡಬೇಕಾಗತ್ತೆ. ಸೊ ನೆಕ್ಸ್ಟ್ ಹೇಳೋದಾದರೆ, ಮನೆಯ ಹೊಸ್ತಿಲಲ್ಲಿ ಕುಳಿತು ಊಟ ಮಾಡಬಾರ್ದು. ಮನೆಯ ಹೊಸ್ತಿಲು ಧನಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳ ನಡುವಿನ ಒಂದು ಗಡಿ ಅಂತಲೇ ಹೇಳ್ಬೋದು. ಇಲ್ಲಿ ಕುಳಿತುಕೊಳ್ಳೋದರಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಮನೆಯ ಬಾಗಿಲ ಹೊಸ್ತಿಲಲ್ಲಿ ಕುಳಿತು ಊಟ ಮಾಡುವುದು ಕೂಡ ಒಳ್ಳೆಯದಲ್ಲ ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ದರು. ಹಾಗೆ ವಾಸ್ತುಶಾಸ್ತ್ರ ಕೂಡ ಹೇಳುತ್ತೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರು ಈ ಅಭ್ಯಾಸವನ್ನು ತಪ್ಪಿಸಲೇಬೇಕು ಎಂದು ಹೇಳಲಾಗುತ್ತೆ. ಇದರಿಂದ ಮನೆಯಲ್ಲಿ ಆರ್ಥಿಕ ಸ್ಥಗಿತ ಅಥವಾ ಅಶಾಂತಿ ಕೂಡ ಉಂಟಾಗುತ್ತೆ. ಸೊ ಮನೆಯ ಹೊಸ್ತಿಲಿನಲ್ಲಿ ಕೂಡ ಊಟ ಮಾಡೋದನ್ನು ಮಾತ್ರ ತಪ್ಪಿಸಬೇಕು. ಸೊ ಇವಿಷ್ಟು ಮನೆಯ ಒಂದು ಆರ್ಥಿಕ ಸಮಸ್ಯೆಗೆ ಯಾವ್ಯಾವ ಅಭ್ಯಾಸಗಳು ಅಡ್ಡಿಯಾಗುತ್ತೆ ಅಥವಾ ಲಕ್ಷ್ಮೀದೇವಿಗೆ ಯಾವ್ಯಾವ ಅಭ್ಯಾಸಗಳು ಕೋಪ ತರಿಸುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಯಿತು. ಇವುಗಳನ್ನು ನಾವು ಎಲ್ಲವನ್ನು ಕೂಡ ಪಾಲಿಸ್ತಾ ಬಂದರೆ ಖಂಡಿತ ನಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಯಾವುದಕ್ಕೆ ಆದರೂ ನಮಗೆ ಶ್ರದ್ಧೆ ಮುಖ್ಯ ಮತ್ತು ನಂಬಿಕೆ ಮುಖ್ಯ. ನಂಬಿಕೆಯ ಮುಖಾಂತರ ನಾವು ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಲಕ್ಷ್ಮಿಯ ಕೃಪೆಗೆ ಕೂಡ ಪಾತ್ರರಾಗಿ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.